ಸರ್ವೆ ನಂಬರ್ದಲ್ಲಿ ದಾರಿನೇ ಇಲ್ರಿ. ಆ ದಾರಿ ಹೋಗ್ಬೇಕಂದ್ರೆ ಸುಮಾರು ಹಳದಾಗಿ ಬಾ ಅಂತಾರೆ. ಈಗಾಗಲೇ ಸಾಹೇಬರು ಸರ್ವೆ ಮಾಡ್ಸ್ಯಾರ್ರಿ. ಗೌರ್ಮೆಂಟ್ ಸರ್ವೇರ್ ಬಂದಿಂದ ಇಲ್ಲಿ ದಾರಿ ವಹಿವಾಟು ದಾರಿ ಅಂತ ಬರ್ಕೊಟ್ಟಾರೆ. ಆ ವಹಿವಾಟು ದಾರಿ ಬರ್ಕೊಟ್ಟರು ಸಕ್ಕೆ ಅವ್ರು ಬಂದು ಸಾಹೇಬರಿಗೆ ತಕರಾರು ಮಾಡಿದ್ದಾರೆ. ಈ ವರ್ಷ ರಸ್ತೆ ಇರಲಿಲ್ಲ, ಹೊಲದಿಂದ ರೋಡಿಗೆ ತಂದು ರಾಶಿ ಮಾಡ್ಕೊಂಡಾಗಿದ್ದಾರೆ. ಇಂಥ ಪರಿಸ್ಥಿತಿ ಅವ್ರಿಗೆ ಬರಬಾರಿತ್ತು. ಮಾನ್ಯ DS ಸಾಹೇಬ್ರಿಗೆ ಅವ್ರ ಗಮನಕ್ಕೆ ಬಂದಿತ್ತು. ಸಾಹೇಬರಿಗೆ ಫೋನ್ ಮಾಡಿ ಹೇಳಿದಾಗ ಸಾಹೇಬರು ಸಭೆ ಕೊಟ್ಟು ಕಳಿಸಿದ್ರಿ. ಆ ಸಭೆ ಮಾಡ್ಕೊಂಡ್ಬಂದು ರಿಪೋರ್ಟ್ ಕೊಟ್ಟಾರ ಸರ್. ವಹಿವಾಟುಗಾರ ಅಂತ ಹಿಂದಿನ ಹೊಲದವ್ರು ಹೇಳ್ತಾರೆ, ಗ್ಲೋಬಾಲ್ದವ್ರು ಹೇಳ್ತಾರೆ, ನಮ್ಮವ್ರು ಹೇಳ್ತಾರೆ, ಪೊಲೀಸರು ಸಮಸ್ತ ರೈತರು. ಆಮೇಲೆ ಮುಂದಿಂದು 12 ಎಕರೆ ಜಮೀನು ದೊಡ್ಡಪ್ಪ ಕನ್ನೂರನ್ನವ್ರು ಸರ್ ತಂದಿದ್ರು. ಅವ್ರ ಮಗ ರಮೇಶ್ ಕನ್ನೂರನ್ನವರು ತಕರಾರು ಮಾಡಿದ್ದಾರೆ. ಅದನ್ನು ಸರಿಪಡಿಸಿಕೊಡ್ಬೇಕು. ನಾವು ನ್ಯಾಯಾಲಯಕ್ಕೆ ಹೋಗೋದು, ನ್ಯಾಯಾಲಯದಾಗ ಹೀಗೆ 10 ವರ್ಷ ಇದೆ, ನ್ಯಾಯಾಲಯದಾಗ ಒಂದು 20 ವರ್ಷ ಇರ್ತದೆ, ಅವ್ರಿಗೆ ಅಲ್ಲೇ ಹೋಗ್ತದೆ. ಹೀಗಾಗಿ ಆ ಜಮೀನುಗಳು ಮಾರಾಟ ತೆಗೆದ್ರು ಮಾರಾಟ ತೊಗೊಳಕ್ಕೆ ಯಾರೂ ತಯಾರಿಲ್ಲ. ಆ ಪರಿಸ್ಥಿತಿ ಗಂಭೀರವಾದ ಪರಿಸ್ಥಿತಿ ಅದ ಸರ್. ಎಲ್ಲ ದಲಿತ ಮಹಿಳೆಯರು ಗೌರವ ಸೂಚಿಸ್ತಾ ಮತ್ತು ಸರ್ ನಾ ಬರೀ ರಾಕೋಡ್ ಗೊತ್ತಿದ್ರು ಬಂಜಾರ ಸಮಾಜದ ಮುಖಂಡರು ಸರ್. ಒಂದು 2014ರಲ್ಲಿ ರಾಜು ಚೌಹಾಣ್ ಅಂತ ನಮ್ಮ ಸಮಾಜದ ಹುಡುಗ ತೀರ್ಕೊಂಡ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಲ್ಪಿಗಳು ಅವ್ರಿಗೇನು ಹೆಣ್ಣು ಮಾಡ್ತಾ ಇತ್ತಂದ್ರೆ ಅವರಿಗೆ 50,000 ರೂಪಾಯಿ ಹಣ ಬರ್ತಾಯಿದೆ. 40,000 2014ರಲ್ಲಿ ತೀರ್ಕೊಂಡಿದ್ದು. ಇಲ್ಲಿಂದ ಆ ಹಣ ಬರ್ತಾರೆ. ಸುಮಾರು 4 ಜನ ಶಿಲ್ಪಿಗಳು ಆಗಿನ ರಾತ್ರಿನ ಬೆಳಕನ್ನು ಕೂತ್ ಮಾಡ್ಯಾರ ಸರ್. ನಾನು ನೋಡಿನಿ ಸರ್. ಅಲ್ಲ ಅದಾದ್ಮೇಲೆ ರಿಪೇರಿ ಮಾಡಿದ್ರು ಆ ಸಮಸ್ಯೆ 25-30 ದಿವಸ ಏನೋ ಸಮಸ್ಯೆ ನೆಕ್ಸ್ಟ್ ಮೀಟಿಂಗ್ ಅಷ್ಟೇ ಏನು ನಮ್ಮ ಮೀಟಿಂಗ್ ಪ್ರೊಸೀಡಿಂಗ್ಸ್ ಇದೆ ಅದನ್ನು ನಾವು ಕಳಿಸ್ಕೊಡ್ತೀವಿ. ಈ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಅಥವಾ ಯಾರ್ಯಾರಿಂದ ಬೆನಿಫಿಷರೀಸ್ ಒಂದು ಲಿಸ್ಟ್ ಕೊಟ್ಟರೆ, ಯಾರು ಈಗಾಗಲೇ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೌಲಭ್ಯ ತಗೊಂಡಿದ್ದಾರೆ ಅವ್ರಿಗೆ ಯಾರಿಗೆ TC ಇಲ್ಲ ಕೊಟ್ಟರೆ ಅದ್ರಲ್ಲಿ ಎಷ್ಟು ಬೆನಿಫಿಷರಿಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ಈ ಮೀಟಿಂಗ್ ಪ್ರೊಸೀಡಿಂಗ್ ಮುಖಾಂತರ ಸೊಲ್ಯೂಷನ್ ಕೊಡ್ಬೋದು. ಯಾಕಂದ್ರೆ ಎರಡನೇದು ಬಸವನ್ ಅದೇ ಸರ್, ಸ್ವಲ್ಪ ಅದು ಸಮಸ್ಯೆ ನೀರು ಹೋಗಿಲ್ಲ ಸರ್. ನಾವು ಸರ್ ನಾವು ಇಮಿಡಿಯೇಟ್ ಮಾತಾಡ್ತೀವಿ ಸರ್. ಅಲ್ಲ ಅವ್ರಿಗೆ ಸರ್ ಕುದುರೆ ಸಾರೋಡಿಗೆ ಕರೆಂಟ್ ಇದ್ರಲ್ಲ ಸರ್, ನಮ್ಗೆ 3 ಕಡೆ ಕರೆಂಟ್ ಇರ್ಬೋದು. ಅಲ್ಲ ನೀವು ಏನು ಹೇಳಿಲ್ಲ ಅದನ್ನು ನಾವು ಸರಿ ಮಾಡ್ತೀವಿ ಸರ್.